ನಾವು ಮಾಡಿದ ಪ್ರತಿಯೊಂದು ಕೆಲಸವೂ ಉತ್ತಮ ಫಲಿತಾಂಶವನ್ನು ನೀಡುವುದಿಲ್ಲ. ಕೆಲವು ಪ್ರಯತ್ನಗಳು ವಿಫಲವೂ ಆಗಬಹುದು. ಯಶಸ್ಸು ಇಂದಲ್ಲ ನಾಳೆ ಸಿಕ್ಕೇ ಸಿಗುತ್ತದೆ. ಅದಕ್ಕಾಗಿ ನಾವು ತಾಳ್ಮೆಯಿಂದ ಇರುವುದು ಮುಖ್ಯವಾಗುತ್ತದೆ. ತಾಳ್ಮೆಯ ಪ್ರತಿಫಲ ಎಷ್ಟು ಸಿಹಿಯೋ ತಾಳ್ಮೆಯ ಆರಂಭ ಅಷ್ಟೇ ಕಹಿಯಾಗಿರಬಹುದು. ಪ್ರತಿಫಲದ ಸಿಹಿಯ ಮಾಧುರ್ಯ ಸವಿಯಲು ತಾಳ್ಮೆಯಿಂದ ದುಡಿಯಬೇಕು. ಪರಿಸ್ಥಿತಿ ಎಂಥದ್ದೇ ಬರಲಿ, ನಿಮ್ಮ ಮಾತುಗಳು ಹಾಗೂ ಸ್ವಭಾವ ನಿಯಂತ್ರಣದಲ್ಲಿರಲಿ. ಸಂದರ್ಭಗಳು ಮನುಷ್ಯನ ನಿಯಂತ್ರಣವನ್ನು ಮೀರಿದ್ದು, ಆದರೆ ಮನುಷ್ಯನ ನಡವಳಿಕೆಯು ಖಂಡಿತವಾಗಿಯೂ ಅವನ ನಿಯಂತ್ರಣದಲ್ಲಿದೆ. ಆದ್ದರಿಂದ ನಿಮ್ಮ ನಡವಳಿಕೆಗೆ ನೀವು ಅಂತಿಮವಾಗಿ ಜವಾಬ್ದಾರಿಗಳಾಗುತ್ತೀರಿ. ಪ್ರತಿಯೊಂದು ಕಷ್ಟದಲ್ಲೂ ನಿಮ್ಮ ಶಕ್ತಿಯನ್ನು ಕಂಡುಕೊಳ್ಳಿ. ನಿಮ್ಮ ದೌರ್ಬಲ್ಯಗಳನ್ನು ಹೇಗೆ ಜಯಿಸಬೇಕು ಎಂಬುದನ್ನು ಸಹ ಕಲಿಯಿರಿ. ಎಲ್ಲವನ್ನೂ ಕೂಡ ಅತಿಯಾಗಿ ಯೋಚಿಸುವುದನ್ನು ನಿಲ್ಲಿಸಿ. ಯಶಸ್ಸನ್ನು ಸಾಧಿಸಲು ಬಯಸುವವರು ಅತಿಯಾದ ಆಲೋಚನೆಗಳಿಂದ ದೂರವಿರಬೇಕು. ಯಶಸ್ಸಿನ ಪಯಣ ಆರಂಭಿಸಿದ ನಿಮಗೆ ಮೊದಲ ಹಿನ್ನಡೆಯಾಯಿತು ಎಂದಾಗ ಹೆದರಿ ಓಡಬೇಡಿ. ನಿಮಗೆ ಎದುರಾದ ಸೋಲು ಕೆಲಸವನ್ನು ಹೆಚ್ಚು ಶ್ರದ್ಧೆಯಿಂದ ಮತ್ತು ಸತತವಾಗಿ ಮಾಡಲು ಪ್ರೇರೇಪಿಸುತ್ತದೆ. ಸೋತರೆ ಗೆಲ್ಲುವುದನ್ನು ಕಲಿಯಿರಿ. ನೀವು ಮೋಸ ಹೋದರೆ ಜಾಗರೂಕರಾಗಲು ಕಲಿಯಿರಿ. ಸೋಲನ್ನು ನಿಭಾಯಿಸಲು ತಿಳಿದಿರುವ ವ್ಯಕ್ತಿಯು ಗೆಲ್ಲಲು ತಿಳಿದಿರುವ ವ್ಯಕ್ತಿಗಿಂತ ಹೆಚ್ಚಿನ ಯಶಸ್ಸನ್ನು ಸಾಧಿಸುತ್ತಾನೆ. ಪ್ರತಿದಿನ ನಿಮಗಾಗಿ ಸಮಯವನ್ನು ಮೀಸಲಿಡಿ. ದಿನಕ್ಕೆ ಒಮ್ಮೆಯಾದರೂ ನಿಮ್ಮೊಂದಿಗೆ ಮಾತಾಡಿ. ನಿಮಗೆ ಬೇಕಾದನ್ನು ನೆನಪಿಡಿ. ನಿಮ್ಮ ಆರೋಗ್ಯವನ್ನು ಮೌಲ್ಯಮಾಪನ ಮಾಡಿ. ನೀವು ಏನನ್ನು ಯೋಚಿಸುತ್ತೀರೋ ಅದೇ ನೀವು ಆಗುತ್ತೀರಿ. ನೀವು ಬಲಶಾಲಿ ಎಂದು ಭಾವಿಸಿದರೆ ನೀವು ಬಲಶಾಲಿಯಾಗುತ್ತೀರಿ. ನಾನು ದುರ್ಬಲ ಮತ್ತು ಏನು ಮಾಡಲು ಸಾಧ್ಯವಿಲ್ಲ ಎಂದು ನೀವು ಭಾವಿಸಿದರೆ ನೀವು ದುರ್ಬಲರ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆಯುತ್ತೀರಿ. ಯಾರು ಬಲಶಾಲಿ ಮತ್ತು ಯಾರು ದುರ್ಬಲರು ಎಂಬುದನ್ನು ನೀವು ನಿರ್ಧರಿಸುತ್ತೀರಿ. ಜಗಳವಾಡಬೇಕೆಂದರೆ ತಾಳೆಗರಿಯು ಆಯುಧವಾಗುತ್ತದೆ. ಅದೇ ಬೇಡವೆಂದಾದರೆ ಕೊಡಲಿಯು ಉರುವಲಾಗಿ ಮಾರ್ಪಡುತ್ತದೆ. ಆದ್ದರಿಂದ ನೀವು ನಿಮ್ಮ ಇಚ್ಛಾಶಕ್ತಿಯನ್ನು ಬಲವಾಗಿ ಬದಲಾಯಿಸಿಕೊಳ್ಳಬೇಕು.